ಪ್ರಭು ಅವರು ಈ ದಲಿತನೇ ಒಂದು ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಅವರೇ ಸತ್ಕರಿಸಿದ್ರು ಅಂತಲ್ಲ, 100 ಜೀವನವರೇ ನೇರವಾಗಿ ಹೇಳ್ತಾ ಇದ್ದೀವಿ. ಇದನ್ನ ಈ ತರದ ಒತ್ತಡ ಮತ್ತು ಮಾನಸಿಕ ತೊಂದರೆ ಕೊಡುವಂತದನ್ನ ನಿಲ್ಲಿಸಬೇಕು. ತುಮಕೂರು ಜಿಲ್ಲೆಯಲ್ಲಿ ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡಬೇಕಾದ ಸಿಇಒ ಜಿ ಪ್ರಭು ಅಸ್ಪೃಶ್ಯತೆಯನ್ನ ಜೀವಂತವಾಗಿಡಲು ತಮ್ಮ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ದಲಿತ ನೌಕರರನ್ನೇ ಗುರಿಯಾಗಿಸಿಕೊಂಡು ಕ್ರಮಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗನ್ನಾಥ್ ಕಿಡಿಕಾರಿದ್ರು. ದಲಿತ ವಿರೋಧಿ ಧೋರಣೆ ವಿರೋಧಿಸಿ ಗುಬ್ಬಿಯಲ್ಲಿ ದಲಿತ ಮುಖಂಡರು ಸುದ್ದಿಗೋಷ್ಠಿಯನ್ನ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಕೋಆರ್ಡಿನೇಟರ್ಗಳಿಗೆ ವಿನಾಕಾರಣ ನೋಟಿಸ್ ಕೊಡಿಸೋದು 3-4 ಸತಿ. ಯಾಕೆಂತಂದ್ರೆ ಅವರು ತೆಗೆದುಬಿಟ್ಟು ಸ್ವಜಾತಿಯನ್ನ ಹಾಕೋದೇನೋ ಮೂಲ ಉದ್ದೇಶ ಇರಬೇಕು ಅನ್ಸುತ್ತೆ ನಮಗೆ. ಹಿಂದೆ 5 ಜನ ಸಿಇಒಗಳಿಗೆ ಇರ್ತಕ್ಕಂಥ ಅಧಿಕಾರ ಟಿಎಫ್ನಿ ಕೊಟ್ಟಾರೆ ಯಾರು? ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗನ್ನಾಥ್, ಸಿಇಒ ಪ್ರಭುರವರು ಸ್ವಜಾತಿಯವರ ಓಲೈಕೆಗೆ ಮುಂದಾಗಿ ರಕ್ಷಣೆ ಮಾಡುವ ಬರದಲ್ಲಿ ವಿನಾಕಾರಣ ದಲಿತ ಅಧಿಕಾರಿಗಳ ಮೇಲೆ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಹೀಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುವುದಾಗಿ ತಿಳಿಸಿದರು. ಪ್ರಭುರವರು ಸಿಇಒ ಪ್ರಭುರವರು ತುಮಕೂರು ಜಿಲ್ಲೆಗೆ ಬಂದ ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೌಕರರು ಏನಿದ್ದಾರೆ ಅವ್ರಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಕಿರುಕುಳ ಕೊಡೋವಂಥ ಕೆಲಸನ ಮಾಡ್ತಾಯಿದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂತಂದರೆ ಸರ್ಕಾರ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕು, ಅಸ್ಪೃಶ್ಯ ನೌಕರರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಮೂಲ ಉದ್ದೇಶ ಇಟ್ಕೊಂಡಿದ್ರು. ಇವರ ಉದ್ದೇಶ ಅಸ್ಪೃಶ್ಯತೆನ ಜೀವಂತವಾಗಿಡೋದು, ಅಸ್ಪೃಶ್ಯ ನೌಕರರಿಗೆ ತೊಂದರೆ ಕೊಡೋದು. ಇವೆರಡೇ ಇವರು ಮೂಲ ಉದ್ದೇಶ ಅನ್ನೋ ಥರಕ್ಕೆ ನಡ್ಕೊತಾ ಇದ್ದಾರೆ. ಯಾಕೆ ಹಿಂಗೆ ನಡ್ಕೊತಿದ್ದಾರೆ? ಹಾಗಾದರೆ ಅಸ್ಪೃಶ್ಯರನ್ನ ಮಾತ್ರ ತಪ್ಪು ಮಾಡಿದ್ದಾರೆ. ಗ್ರಾಮ ಪಂಚಾಯತಿಗಳಿಗೆ ಕೆಲಸ ಮಾಡಬೇಕಾದ್ರೆ ಅಸ್ಪೃಶ್ಯತೆ ನೌಕರರು ಮಾತ್ರ ತಪ್ಪು ಮಾಡಿದ್ದಾರೆ, ಬೇರೆ ಮೇಲ್ವರ್ಗದ ನೌಕರರು ತಪ್ಪು ಮಾಡಿಲ್ವಾ? ಅವ್ರ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ? ಬರೀ ಇವ್ರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಈ ಅಸ್ಪೃಶ್ಯತೆ ಅಧಿಕಾರಿಗಳು ಜೀವಂತವಾಗಿ ನರಳಬೇಕು. ಅವರು ಯಾವುದೇ ಕಾರಣಕ್ಕೂ ಮೇಲಕ್ಕೆ ಬರಬಾರ್ದು, ಅವರು ಸಮಾನತೆಯಿಂದ ನಮ್ಮ ಮುಂದೆ ನಿಂತ್ಕೋಬಾರ್ದು ಅನ್ನೋ ಮೂಲ ಗುರಿ ಇವ್ರದ್ದಾಗಿರುತ್ತೆ ಅಂತ ನಾವು ಭಾವಿಸ್ಬೇಕಾಗಿದೆ. ನಿಮ್ಮ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಬೇಕಾಗ್ತೈತೆ. ಇದು ನಿಮಗೆ ಎಚ್ಚರಿಕೆಯ ಗಂಟೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನು ದಲಿತ ಮುಖಂಡ ಚನ್ನಬಸವಣ್ಣ ಮಾತನಾಡಿ, ಸಿಇಒ ಜಿ ಪ್ರಭುರವರೇ, ನೀವೇನು ಸತ್ಯ ಹರಿಶ್ಚಂದ್ರರೇ, ಕಚೇರಿ ಕೆಲಸ ಮುಗಿದ ಮೇಲೆ ಏನೆಲ್ಲ ಮಾಡ್ತೀರಿ ಎಂಬುದು ಎಲ್ಲ ತಿಳಿದಿದೆ. ಎಲ್ಲದನ್ನ ಹೇಳುವ ಮುನ್ನ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಎಚ್ಚೆತ್ಕೊಂಡು ಕೆಲಸ ಮಾಡೋಗಿರೋ ಮಾಡಿ, ಇಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿರೋ ಬೋಲಿ, ಇಲ್ಲ ಅಂದ್ರೆ ಅಮಾನತಾಗಕ್ಕೆ ಅವ್ರಿಗೆ ಏನಾದ್ರು ಆಸೆ ಐತೆ ಹಂಗೆ ಅಂತ ಅಲ್ಲೇ ಇರಲಿ. ಈ ಮುಖಾಂತರ ಜಗಳಗಳೇ ನಮ್ಮ ಇವ್ರಗಳವ್ರೆ ಎಲ್ಲರೂ ಹೇಳ್ತವ್ರೆ. ಇದನ್ನ ಏನಾದ್ರು ಎಚ್ಚೆತ್ಕೊಂಡು ಮಾಡಿದ್ರೆ ಮುಂದಿನ ದಿನಗಳು ಮಾಡದೆ ಹೋದ್ರೆ ಅವ್ರ ಆಫೀಸ್ ಮುಂದೆನೆ ಅವರೇ ಸತ್ಕರಿಸಿದ್ರು ಅಂತಲ್ಲ, 100 ಅವ್ರು ಏನೇನ್ ಮಾಡ್ತಾರೆ, ಏನೇನ್ ಮಾಡ್ತಾರೆ, ಅಧಿಕಾರಿಗಳು ಎಷ್ಟೊತ್ತಿಗೆ 6 ಗಂಟೆ ಮೇಲೆ ಯಾಕೆ ಬರ್ತಾರೆ, 7 ಗಂಟೆವರೆಗೆ ಹಾಕಿರ್ತಾರೆ, ಯಾವಾಗ ಸರಿ ಆಗ್ತದೆ ಅಂತೆಲ್ಲ ನಮಗೂ ಗೊತ್ತೈತೆ. ಹೀಗಾಗಿ ಅವ್ರು ಎಚ್ಚೆತ್ಕೊಂಡು ಈ ಮುಂದೆ ತಿದ್ದುಪಡಿ ಮಾಡ್ಕೊಂಡು ಹೋದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ಅವ್ರ ಹಣೆ ಬರಕ್ಕೆ ಯಾರು ಹೊಣೆ ಅಲ್ಲ. ಇದು ಕೂಡಲೇ ಅವರು ಮನವೊಲಿಸ್ಬೇಕಂತ ನಾನು ಕೇಳ್ತೇನೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ. ಪ್ರಭು ಅವರು ಈ ದಲಿತನೇ ಒಂದು ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಅವರೇ ಸತ್ಕರಿಸಿದ್ರು ಅಂತಲ್ಲ, 100 ಜೀವನವರೇ ನೇರವಾಗಿ ಹೇಳ್ತಾ ಇದ್ದೀವಿ. ಇದನ್ನ ಈ ತರದ ಒತ್ತಡ ಮತ್ತು